ನಮಸ್ಕಾರ ಎಲ್ರಿಗೂ. ನಾನಿವತ್ತು ಅರ್ಧ ಕೆ.ಜಿ ಚಿಕನ್ ತೊಗೊಂಡಿದ್ದೀನಿ. ಚಿಕನಲ್ಲಿ ಏನೇನೆಲ್ಲ ಮಾಡ್ಬೋದು ನೋಡೋಣ. ಮೊದಲಿಗೆ ತೊಳೆದಿರೋ ಚಿಕನ್ಗೆ ಅರಿಶಿನ ಪುಡಿ, ಮೊಸರು ಮತ್ತು ಉಪ್ಪು, ಸ್ವಲ್ಪ ಉಪ್ಪು ಹಾಕಿದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸೋಕ್ ಮಾಡಿ ಸೈಡ್ ಇಟ್ಟಿದ್ದೀನಿ. ಈಗ ಕಾಳು ಮೆಣಸು ತೊಗೊಳ್ಳಿ, ಕ್ಲೀನಾಗಿ ಪುಡಿ ಮಾಡಿ, ನಂತರ ಜೀರಿಗೆ ಹಾಕಿ ಜೀರಿಗೆ ಪೌಡ್ರ್ ಮಾಡ್ಕೊಳ್ಳಿ. ನಂತರ ಹಸಿಮೆಣಸಿನ್ಕಾಯಿ ತೊಗೊಳ್ಳಿ, 5ರಿಂದ 6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅರ್ಧ ಕೆ.ಜಿ ಚಿಕನ್ಗೆ. ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿದ್ದೀನಿ. ಹಸಿಮೆಣಸಿನ್ಕಾಯಿ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ, ಕಂಪ್ಲೀಟಾಗಿ 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು. ನಂತರ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿನ ನಾನು ಚಚ್ಚಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ಸೋಕ್ ಮಾಡಿ ಇಟ್ಬಿಡಬೇಕು. ಚಿಕನ್ ಸೋಕ್ ಮಾಡಿ ಒಂದು ಅರ್ಧ ಗಂಟೆ ಇಡಿ. ನಂತರ ಒಂದು ಕುಕ್ಕರ್ ತೊಗೊಂಡೆ. ಕುಕ್ಕರಿಗೆ 1 ಸ್ಪೂನ್ ಎಣ್ಣೆ ಹಾಕಿ ಲವಂಗ, ಚಕ್ಕೆ ಹಾಕಿದ್ದೀನಿ. ಕುಟ್ಟಿ ಪೇಸ್ಟ್ ಮಾಡಿದ್ದಂಥ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟನ್ನು ಹಾಕಿ, ನಂತರ ಈರುಳ್ಳಿ ಹಾಕಿದ್ದೀನಿ. ಸೋಕ್ ಮಾಡಿಟ್ಟಿದ್ದಂಥ ಚಿಕನ್ನ ಹಾಕಿದ್ದೀನಿ. ನೀಟಾಗಿ ಸೌಟಿಂದ 1-2 ಸರಿ ಕ್ಲೀನಾಗಿ ಮಿಕ್ಸ್ ಮಾಡಿ ಕ್ಲೀನಾಗಿ ಕಲರ್ ನೋಡ್ಬೋದು ನೀವು. ಜಾಸ್ತಿ ಯಾವುದು ಕಂಪ್ಲೀಟಾಗಿ ಗ್ರೇವಿ ಆಗಿ ಇಲ್ಲ, ಪೇಸ್ಟ್ ಆಗಿಲ್ಲ. ಎಲ್ಲ ನಿಮಗೆ ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಫ್ಲೇವರು ಘಮ್ ಅಂತ ಇದೆ. ಗರಂ ಮಸಾಲ ಪೌಡ್ರ್ ಹಾಕಿದ್ದೀನಿ ಒಂದು ಸ್ವಲ್ಪ. ಈಗ ನಾನು ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಕಾಳು ಮೆಣಸು ಮತ್ತು ಜೀರಿಗೆ, ಆ ಪೌಡ್ರನ್ನು ಹಾಕಿದ್ದೀನಿ. ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನಂತರ ಒಂದೇ ಒಂದು ನಾಟಿ ಟೊಮೆಟೊನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ, ನಾಟಿ ಟೊಮೆಟೊ ಹಾಕಿದ್ದೀನಿ. ಮತ್ತು ನಿಂಬೆಹಣ್ಣನ್ನ ಅರ್ಧ ಹೋಳು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ, ನಿಂಬೆಹಣ್ಣಿನ ರಸ ಹಾಕಿದ್ದೀನಿ. ಈಗ ಕುಕ್ಕರ್ನ ನಾನು ಒಂಚೂರು ನೀರು ಹಾಕಿಬಿಟ್ಟು ಕ್ಲೋಸ್ ಮಾಡ್ತಾಯಿದ್ದೀನಿ. ಕುಕ್ಕರ್ ಕಂಪ್ಲೀಟಾಗಿ 3 ವಿಷಿಲ್ ಬರಲಿ. ಕುಕ್ಕರ್ ವಿಷಿಲ್ ಬಂದಿದ್ದ ತಕ್ಷಣ ಏನು ಮಾಡ್ಬೋದು, ನಾವಿವತ್ತು ಬರೀ ಅರ್ಧ ಕೆ.ಜಿ ಚಿಕನ್ ಅಷ್ಟೇ ತೊಗೊಂಡಿರೋದು. ಬಟ್ ಅರ್ಧ ಕೆ.ಜಿ ಚಿಕನಲ್ಲಿ 2 ವೆರೈಟೀಸ್ ಆಫ್ ಡಿಶ್ ಮಾಡ್ತಾಯಿದ್ದೀನಿ ನಾನು. ಅದೇನು ಅಂತ ನೀವು ನೋಡಿ. ಈಗ ಚಿಕನ್ ನೀಟಾಗಿ ಕುಕ್ ಆಗಿದೆ. ಇನ್ನೊಂದು ಬಾಣಲೆಗೆ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪದಲ್ಲಿ ಬೆಂದಿರುವಂಥ ಚಿಕನ್ ಪೀಸನ್ನು ಫ್ರೈ ಮಾಡ್ತಾಯಿದ್ದೀನಿ. ನೀರನ್ನ ನಾನು ಆ್ಯಡ್ ಮಾಡ್ತಾಯಿಲ್ಲ, ಬರೀ ಚಿಕನ್ ಪೀಸ್ಗಳನ್ನು ಮಾತ್ರ ಇದಕ್ಕೆ ಹಾಕ್ಕೊಂಡು ನೀಟಾಗಿ ತುಪ್ಪದಲ್ಲಿ ಫ್ರೈ ಮಾಡಬೇಕು. ಅದಕ್ಕೆ ಸ್ವಲ್ಪ ಧನಿಯಾ ಪೌಡರ್ ಹಾಕೋಣ. ಧನಿಯಾ ಪೌಡರ್ನ ಆ್ಯಡ್ ಮಾಡಿದ್ದೀನಿ. ಇನ್ನರ್ಧ ನಿಂಬೆಹಣ್ಣಿನ ಹೋಳು ಇಟ್ಟಿದ್ವಲ್ಲ, ಆ ಅರ್ಧ ನಿಂಬೆಹಣ್ಣನ್ನು ಈಗ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಈಗ ಈ ನೀರನ್ನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಈ ಕಡೆ ಇನ್ನೊಂದು ಕುಕ್ಕರ್ ಇಟ್ಟಿದ್ದೀನಿ. ಇದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿದ ನಂತರ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಏಲಕ್ಕಿ ಹಾಕಿದ್ದೀನಿ, ಲವಂಗ, ಚಕ್ಕೆ ಮತ್ತು ಪಲಾವ್ ಎಲೆ, ಮೊಗ್ಗು ಎಲ್ಲವನ್ನು ಆ್ಯಡ್ ಮಾಡಿ ನೀಟಾಗಿ ಫ್ರೈ ಆಗಲಿ ತುಪ್ಪದಲ್ಲಿ. ಅದು ತುಪ್ಪದಲ್ಲಿ ಫ್ರೈ ಆದ ನಂತರ ಈ ಕಡೆ ನೀವೇನು ಚಿಕನ್ ಬೇಯಿಸಿದ್ದು ಕಂಪ್ಲೀಟ್ ನೀರಿತ್ತು, ಅದನ್ನು ಕುಕ್ಕರಿಗೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ನಾನು 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನ ನೀಟಾಗಿ ವಾಶ್ ಮಾಡಿ ಕುದಿಯೋ ನೀರಿಗೆ ಹಾಕಿದ್ದೀನಿ. 2 ಲೋಟ ನೀರು ಹಾಕಿದ್ದೀನಿ, ಬೇಯಕ್ಕಿಟ್ಟಿದ್ದೀನಿ. ಮನೆಯಲ್ಲೇ ಮಾಡಬಹುದು ನಾವು ನೋಡಿ. ಈಗ ಕುಕ್ಕರ್ 3 ಕೂಗ್ತು. ಕುಷ್ಕ ಕೂಡ ರೆಡಿಯಾಗಿದೆ. ಈ ಕಡೆ ಚಿಲ್ಲಿ ಚಿಕನ್ ಕೂಡ ರೆಡಿಯಾಗಿದೆ. ಊಟ ಮಾಡಲು ನೀವು ರೆಡಿನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.